ಲಕ್ಷ್ಮೀ ವೆಂಕಟೇಶ್ವರ ಅವರು ತಮ್ಮ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮ ನಡೆದಿದೆ. ಯೋಜನೆಗಳು ಹೇಳಿ ಸರ್. ಲಕ್ಷ್ಮೀ ವೆಂಕಟೇಶ್ವರ ಅವರ ಅಧ್ಯಕ್ಷತೆಯಲ್ಲಿ ಇವತ್ತು ಕಟ್ಟಡ ಕಾರ್ಮಿಕರು ರಾಜ್ಯ ಮಟ್ಟದ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳ ಸಭೆ ಆಗಿದೆ. ಈ ಸಭೆಯಲ್ಲಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಕಟ್ಟಡ ಕಾರ್ಮಿಕರನ್ನ ಗುರುತಿಸಿ ನೋಂದಣಿ ಮಾಡಿ ಜಿಲ್ಲಾವಾರು ಸಮಾವೇಶಗಳನ್ನ ನಡೆಸಿ ಮತ್ತು ರಾಷ್ಟ್ರ ಮಟ್ಟದ ಸಮಾವೇಶ ಮಾಡೋದಕ್ಕೆ ಸಿದ್ಧತೆಗಳನ್ನ ಮಾಡಬೇಕು ಅಂತೇಳಿ ಇಲ್ಲಿ ಚರ್ಚೆ ಮಾಡಿದ್ದೀವಿ. ಮತ್ತು ಕಾಂಗ್ರೆಸ್ ಸರ್ಕಾರ ಕಾರ್ಮಿಕರಿಗೆ ಮತ್ತು ಬಡ ಜನತೆಗೆ ಏನೆಲ್ಲ ಘೋಷಣೆಗಳನ್ನ ಕೊಟ್ಟಿದೆ ಅದನ್ನ ಅನುಷ್ಠಾನ ಮಾಡಬೇಕು ಪ್ರತಿ ಹಳ್ಳಿನಲ್ಲೂ ಕೂಡ ಅಂತ ಹೇಳಿ ಫಲಾನುಭವಿಗಳ ಮಟ್ಟದಲ್ಲಿ ಸಭೆ ಮಾಡೋದಕ್ಕೂ ಕೂಡ ನಾವು ತೀರ್ಮಾನ ಮಾಡಿದ್ದೀವಿ ಸರ್. ಅಲ್ಲ, ಯಶಸ್ವಿ ಕಾರ್ಯಕ್ರಮ ಅಂತ ಹೇಳಿದ್ರೆ ಒಬ್ಬ ಯಶಸ್ವಿ ಮನುಷ್ಯ ಐತೆಯನ್ನು ಸಾಧ್ಯ ಮಾಡಕ್ಕಾಗೋದು. ಆದ್ರಿಂದ ಒಬ್ಬ ಯಶಸ್ವಿ ಗಟ್ಟಿತನದಲ್ಲಿ ಇರ್ತಕ್ಕಂಥ ಲಕ್ಷ್ಮೀ ವೆಂಕಟೇಶ್ ಅವರ ನಾಯಕತ್ವದಲ್ಲಿ ಇವತ್ತು ಸಭೆ ನಡೆದಿದೆ. ಅದರಿಂದ ಅಂತ ಒಂದು ಗಟ್ಟಿತನ ಇನ್ನೂ ಬರಲಿ ಅಂತ ಹೇಳಿ ಶುಭ ಕೊಡ್ತಾ ಇದ್ದೀವಿ ಸರ್. ಕಾರ್ಯಕರ್ತರು 30-35 ವರ್ಷದಿಂದ ಕೆಲಸ ಮಾಡ್ತಾ ಇದ್ದಾರೆ. ಅವ್ರಿಗೆ ಒಂದು ನಿಗಮದ ಅಧ್ಯಕ್ಷ ಸ್ಥಾನ, ಉಪಾಧ್ಯಕ್ಷ ಸ್ಥಾನ ಎಲ್ಲ ಸ್ವಲ್ಪ ಡಿಲೇ ಆಗ್ತದೆ, ಸ್ವಲ್ಪ ಫಾಸ್ಟ್ ಆಗ್ಬೇಕು. ಅದ್ರ ಬಗ್ಗೆ ತಾವೇಳಿ ಸರ್. ನಾವು ನಿಗಮ ಮತ್ತು ಮಂಡಳಿಯ ಬಗ್ಗೆ ಹೇಳ್ತಾ ಇಲ್ಲ. ಯಾರು ನಿಜವಾದಂತ ಕೆಲಸ ಮಾಡ್ತಾರೆ ಅವ್ರ ಜನನ ಒಪ್ಕೊಳ್ತಾರೆ. ಅದನ್ನ ನಿಗಮ ಮಂಡಳಿ ಮಾಡಿ ಅಂತ ಹೇಳಿ ನಾವು ಪ್ರತ್ಯೇಕವಾಗಿ ಒತ್ತಾಯ ಮಾಡೋದಕ್ಕೆ ಹೋಗೋದಿಲ್ಲ ಸರ್. ತಾವು ಹಿರಿಯರಿದ್ರ ಮತ್ತೆ ಅದೇ ರಿಪಿಟೇಷನ್ ಪ್ರಶ್ನೆ ಅಂತಾರೆ ಸರ್. ಸ್ವಲ್ಪ ತುಂಬಾ ಡಿಲೇ ಆಗ್ತಾ ಇದೆ ಸರ್. ಸ್ವಲ್ಪ ಗುರುತಿಸಿ ಕಾರ್ಯಕರ್ತರನ್ನ ನೀವು ಒಂದು ದಿವಸ ಅಧ್ಯಕ್ಷ ಮುಖ್ಯಮಂತ್ರಿ ಸರ್ ತಾವೆಲ್ಲರೂ ಹೋಗಿ ಅವ್ರನ್ನ ಗುರುತಿಸಿ ಅವ್ರಿಗೆ ಒಂದು ಪೋಸ್ಟ್ ಕೊಡ್ಬೇಕು. ನಾವು ಯಾರು ಕೊಡ್ಬೇಕು ಅಂತ ಹೇಳ್ತೀವಿ. ಅದು ಕಾಂಗ್ರೆಸ್ ಪಾರ್ಟಿ ಗುರುತಿಸಿ ಮಾಡಬೇಕಾಗಿರೋ ಕೆಲಸ ಸರ್. ಆ ವಿಷಯ ಅಂತ ಸಂದರ್ಭ ಬಂದಾಗ ಮಾತಾಡ್ತೀವಿ ಸರ್.